श्रीभगवानुवाच अनाश्रितः कर्मफलं कार्यं कर्म करोति यः स सन्न्यासी च योगी च न निरग्निर्न चाक्रियः। ಶ್ರೀಭಗವಾನುವಾಚ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಕ್ರ್ಯ. ಅಧ್ಯಾಯ 6 ಶ್ಲೋಕ 1. ಕರ್ಮದ ಫಲವನ್ನು ಅಪೇಕ್ಷಿಸದೆ ಯೋಗ್ಯವಾದುದನ್ನು ಮಾತ್ರ ಮಾಡುವ ಶ್ರೀ ಭಗವಂತನಿಗೆ ಸೇರಿದವನು, ಅಂದರೆ ಅವನು ತನ್ನ ಕರ್ತವ್ಯವನ್ನು ಮಾಡುತ್ತಾನೆ, ಅವನೇ ನಿಜವಾದ ಸನ್ಯಾಸಿ ಮತ್ತು ಯೋಗಿ. ನಿಜವಾದ ಸನ್ಯಾಸಿ ಅಥವಾ ಯೋಗಿ ಜಗತ್ತನ್ನು ತೊರೆದು ಪ್ರಪಂಚದ ಕೆಲಸ ತನಗೆ ಅಲ್ಲ ಎಂದು ಹೇಳುವವನಲ್ಲ. ತನ್ನ ನಿಗದಿತ ಕರ್ಮವನ್ನು, ತನ್ನ ಕರ್ತವ್ಯವನ್ನು ನಿರ್ವಹಿಸುವವನೇ ನಿಜವಾದ ಯೋಗಿ. ಸ್ನೇಹಿತರೆ, ನಿಮ್ಮ ಕಾರ್ಯಗಳ ಫಲವನ್ನು ನಿರೀಕ್ಷಿಸಬೇಡಿ ಅಥವಾ ಬಯಸಬೇಡಿ ಎಂಬುದನ್ನು ನೆನಪಿನಲ್ಲಿಡಿ. ನೀವು ಫಲವನ್ನು ಬಯಸಿದರೆ ಅದು ಸ್ವಾರ್ಥವಾಗಿರುತ್ತದೆ. ಪರಿಹಾರದ ಮೇಲೆ ಅಧಿಕಾರವಿಲ್ಲ, ಕ್ರಿಯೆಯ ಮೇಲೆ ಮಾತ್ರ ಅಧಿಕಾರವಿದೆ. ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಾಂ ಸಂನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಅಧ್ಯಾಯ 6 ಶ್ಲೋಕ 2. ಹಾಯ್ ಅರ್ಜುನ್, ಸನ್ಯಾಸ ಎಂದು ಕರೆಯಲ್ಪಡುವವನು ಯೋಗವೆಂದು ತಿಳಿಯುತ್ತಾನೆ. ತ್ಯಾಗ ಎಂದರೆ ಆಸೆಗಳನ್ನು ತ್ಯಜಿಸುವುದು. ಒಬ್ಬನು ತನ್ನ ಇಚ್ಛೆಗಳನ್ನು ಮತ್ತು ಬಯಕೆಗಳನ್ನು ತ್ಯಜಿಸಬೇಕು, ಆಗ ಮಾತ್ರ ಸನ್ಯಾಸವನ್ನು ಯೋಗ ಎಂದು ಕರೆಯಬಹುದು. ಆದರೆ ಆಸೆಯನ್ನು ಬಿಡುವುದು ಎಂದರೆ ಕ್ರಿಯೆಯನ್ನು ಬಿಡುವುದು ಎಂದಲ್ಲ ಸ್ನೇಹಿತರೆ. ಅಂತಹ ಸನ್ಯಾಸಿಗಳನ್ನು ಯೋಗಿಗಳೆಂದು ಪರಿಗಣಿಸಲಾಗುವುದಿಲ್ಲ. ಏನೇ ಆಗಲಿ ಕರ್ಮ ಮಾಡಬೇಕು. ಕೆಲಸ ಮಾಡುವಾಗ ತ್ಯಾಗ ಮಾಡುವವನು ತನ್ನ ಕಾರ್ಯದ ಫಲದಲ್ಲಿ ತನ್ನ ಆತ್ಮವನ್ನು ಇಡುವುದಿಲ್ಲ, ಅವನನ್ನು ಮಾತ್ರ ಯೋಗಿ ಎಂದು ಕರೆಯಬಹುದು. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಅಧ್ಯಾಯ 6 ಶ್ಲೋಕ 3. ಯೋಗಿಯು ಯೋಚಿಸುವ, ಅರ್ಥಮಾಡಿಕೊಳ್ಳುವ, ಧ್ಯಾನಿಸುವವನು ಮಾತ್ರ. ಅಂತಹ ಚಿಂತನಶೀಲ ಮನುಷ್ಯನಿಗೆ